ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಶಿವಪುರಿನ ಹ್ಯಾಂಗಿಂಗ್ ಬ್ರಿಡ್ಜ್ನ ನೋಡ್ಕೊಂಬರೋಣ. ಈ ಬ್ರಿಡ್ಜ್ ಇರುವುದು ಶಿವಪುರ್ನಲ್ಲಿ. ಶಿವಪುರ್ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಯಲ್ಲಾಪುರ ಹತ್ತಿರ ಬರುತ್ತದೆ. ಯಲ್ಲಾಪುರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಫ್ರೆಂಡ್ಸ್, ಇದ್ರ ಮೇಲೆ ಹೋಗಿ ನಾವು ತಿರುಗಾಡಿ ಬರೋಣ ಬನ್ನಿ. ಇದ್ರ ಮೇಲೆ ಓನ್ಲಿ ಬೈಕ್ಸ್ ಮಾತ್ರ ಹೋಗುತ್ತೆ, ಕಾರೆಲ್ಲ ಹೋಗಲ್ಲ. ಇದು 734 ಮೀಟರ್ ಉದ್ದವಾಗಿದೆ. ಕೆಳಗಡೆ ಇರುವಂಥ ನೀರು ಕಾಳಿ ನದಿಯ ನೀರು. ಈ ನೀರು ತುಂಬ ಸ್ವಚ್ಛವಾಗಿರುತ್ತೆ. ಇದಕ್ಕೆ ಕಪ್ಪು ನದಿ ಅಂತ ಕೂಡ ಕರೀತಾರೆ. ಈ ನೀರಲ್ಲಿ ಮೊಸಳೆಗಳು ಜಾಸ್ತಿ ಇದ್ದಾವೆ, ಹಾಗಾಗಿ ನೀರಲ್ಲಿ ಇಳಿಯೋಕ್ಕೆ ಯಾರನ್ನು ಬಿಡಲ್ಲ. ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು ಅಥವಾ ಇಲ್ಲೇನೂ ಇರ್ಬೋದು, ಈ ಬ್ರಿಡ್ಜ್ನ ಮೇಲೆ ಸುಮಾರು ಮೂವಿಗಳ ಶೂಟಿಂಗ್ನ ಮಾಡಿದ್ದಾರೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಮಾಸ್ತಿಗುಡಿ ಮೂವಿ ಇದೆಯಲ್ಲ, ಆ ಮೂವಿನ ಇದ್ರ ಮೇಲೇ ಶೂಟಿಂಗ್ ಮಾಡಿದ್ದಾರೆ. ಮತ್ತು ಹಾಗೆ ಹೇಳಬೇಕಪ್ಪ ಅಂತಂದರೆ ಇಲ್ಲಿ ಜನ ಇಲ್ಲಿ ಮೊಸಳೆ ಇದೆ ಅಂತ ಹೇಳಿದರೂ ಕೂಡ ನಂಬಲ್ಲ, ಹಾಗೆ ನೀರಲ್ಲಿ ಇಳಿತಾರೆ. ಇದು ಉಳುವಿಗೂ ಕೂಡ ಹತ್ತಿರವಾಗಿದೆ. ಉಳುವಿಯಿಂದ ಸರಿಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಯಲ್ಲಾಪುರ್ಗೆ ಇದು ಒಂದು 20 ಕಿಲೋಮೀಟರ್ ದೂರದಲ್ಲಿದೆ. ನೋಡೋಕ್ಕೆ ತುಂಬಾ ಸಖತ್ತಾಗಿದೆ ಫ್ರೆಂಡ್ಸ್. ಒಂದು ಸತಿ ನೀವು ಗೆಳೆಯರನ್ನ ಕರ್ಕೊಂಬಂದು ಇಲ್ಲಿ ಭೇಟಿ ಕೊಟ್ಟರೆ ಮಜಾ ಇರುತ್ತೆ. ನೋಡಿ, ತುಂಬ ಪ್ರಶಾಂತವಾಗಿದೆ. ಇದೇ ನೀರಿಗೆ ಹಾಗೆ ಮತ್ತೆ ಮುಂದೆ ಹೋದರೆ ಒಂದು ಫಾಲ್ಸ್ ಕೂಡ ಇದೆ. ನೋಡಿ ಫ್ರೆಂಡ್ಸ್, ಇದನ್ನು ಹೇಗೆ ಮಜಬೂತವಾಗಿ ಕಟ್ಟಿದ್ದಾರೆ ಅಂತ. ಅಲ್ಲಿಂದ ಆ ಕಡೆಗೆ ಫಿಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಮೇಲ್ಗಡೆಯಿಂದ ಈ ಕಡೆ ರೈಟ್ಗೆ ಇಲ್ಲಿ ಕೆಳಗಡೆ ಫಿಟ್ಟಿಂಗ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ಅಲ್ಲಿ ಬೀಳೋದಿಲ್ಲ. ಹಾಗಾಗಿ ಇದನ್ನು ವರ್ಷಕ್ಕೊಮ್ಮೆ ಇದನ್ನು ಸರ್ವಿಸ್ ಕೂಡ ಮಾಡ್ತಾ ಇರ್ತಾರೆ. ಹೇಗಿದೆ ಏನಂತ ನೋಡಿ ಫ್ರೆಂಡ್ಸ್. ಅಲ್ಲಿ ಕೆಳಗಡೆ ಜನ ಇಳಿದಿದ್ದಾರೆ. ಮೊಸಳೆ ಇದೆ ಅಂತ ಕೂಗಿ ಹೇಳಿದ್ರು ಕೂಡ ಮೇಲ್ಗಡೆ ಹತ್ತಲ್ಲ. ಸುತ್ತಲೂ ತುಂಬ ದಟ್ಟವಾಗಿರೋ ಕಾಡಿದೆ ಫ್ರೆಂಡ್ಸ್. ಇಲ್ಲಿ ಪ್ರಾಣಿಗಳು ಕೂಡ ರಾತ್ರಿ ಹೊತ್ತು ಬಂದೇ ಬರುತ್ತವೆ. ಬಟ್ ಇಲ್ಲಿ ರಾತ್ರಿ ಹೊತ್ತು ಯಾರು ತಿರುಗಾಡೋಕ್ಕೆ ಆಗಲ್ಲ. ಹಾಗೆ ಇಲ್ಲೊಂದು ಮಠ ಕೂಡ ಇದೆ, ಅದಕ್ಕೆ ಶಿವಪುರ ಮಠ ಅಂತ ಅಂತಾರೆ. ಆ ಮಠದಲ್ಲಿರುವಂಥ ಜನರಿಗೆ ತುಂಬಾ ಅನುಕೂಲಕರವಾದಂಥ ಸ್ಪೆಷಾಲಿಟಿಗಳನ್ನು ಮಠದವರು ಕೊಡ್ತಾರೆ. ಹಾಗೆ ಇಲ್ಲಿ ಭಕ್ತಾದಿಗಳು ಕೂಡ ಬಂದು ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತುಂಬ ದೂರಿಂದ ಬರ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೋಟಿಂಗ್ ಎಲ್ಲ ಕೂಡ ಅಲೌಡ್ ಇಟ್ಟಿಲ್ಲ, ಯಾಕಂದರೆ ಮೊಸಳೆಗಳಿದ್ದಾವೆ. ತುಂಬಾ ಸಖತ್ತಾಗಿದೆ. ನಿಮ್ಗೇನಾದರೂ ಬೋರ್ ಆದರೆ ಒಂದು ಸತಿ ಇಲ್ಲಿ ಟ್ರಿಪ್ಪಿಗೆ ಬನ್ನಿ, ಹಾಗೆ ನೋಡಿ ಏನು ಅನಿಸುತ್ತೆ ಅಂತ. ತುಂಬ ಫ್ರೆಶ್ ಆಗಿಬಿಡುತ್ತೆ ಮೂಡೆಲ್ಲ. ನೀರು ಕೂಡ ಹಾಗೆ ಶಾಂತವಾಗಿದೆ. ಬಟ್ ಮೊಸಳೆಗಳಂತೂ ಸಖತ್ತಾಗಿದ್ದಾವೆ. ಫ್ರೆಂಡ್ಸ್, ಹೀಗೆ ಮುಂದೆ ಹೋದರೆ ಒಂದು ಫಾಲ್ಸ್ ಇದೆ, ಸಾತೋಡಿ ಫಾಲ್ಸ್ ಅಂತ. ಆ ಫಾಲ್ಸ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಹೇಗಾಗಿದೆ ಅಂತ ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದೆ ಬರುವಂಥ ವಿಡಿಯೋಗಳು ನಿಮಗೆ ಮೆಸೇಜಲ್ಲಿ ಬರಬೇಕಂದ್ರೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ಬರುತ್ತವೆ. ವಿಡಿಯೋ ಹೇಗಿದೆ ಅಂತ ಒಂದ್ಸಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇದೇ ಥರ ವಿಡಿಯೋಗಳನ್ನು ನಿಮಗೆ ನಾನು ತೋರಿಸ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನಮ್ಮ ವಿಡಿಯೋಗಳು ಬರ್ತವೆ. ನಮಸ್ಕಾರ.